ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ಮನೋರಮಾ BN, ನೂಪುರ ಭ್ರಮರಿ ಭಾರತೀಯ ಜ್ಞಾನ ಪರಂಪರೆಗಳ ಅಧ್ಯಯನ ಕೇಂದ್ರದ ನಿರ್ದೇಶಕಿ ಹಾಗೆಯೇ ಪ್ರಾಚಾರ್ಯೆ. ನಿನ್ನೆವರೆಗೂ ಕೂಡ ಭರತನಾಟ್ಯದ ಕಚೇರಿ ಪದ್ಧತಿ ಅಂದ್ರೆ ಈ ಹೊತ್ತಿಗೆ ನಾವು ಅದನ್ನ ಮಾರ್ಗ ಅಂತ ಕರ್ಕೊಂಡು ಬರ್ತಾ ಇದೀವಲ್ವಾ, ಅದರ ವಿವಿಧ ನೃತ್ಯ ಬಂಧಗಳ ಬಗ್ಗೆ ನಾವು ಮಾತಾಡಿದ್ವಿ. ಇನ್ನೇನು ಒಂದು ನೃತ್ಯ ಬಂಧ ಬಾಕಿ ಇದೆ ಅಲ್ವಾ, ತಿಲ್ಲಾನ. ಅದಕ್ಕಿಂತಲೂ ಮುಂಚೆ ಮೊದಲಿನ ಕಾಲಗಳಲ್ಲಿ ಅಂದ್ರೆ ಈಗ ಒಂದು 20-30 ವರ್ಷಗಳ ಹಿಂದಿನಿಂದಲೂ ಕೂಡ, ಅಷ್ಟೇ 50 ವರ್ಷಗಳಿಂದಲೂ ಕೂಡ ಭರತನಾಟ್ಯದ ಕಚೇರಿ ಪದ್ಧತಿ ಒಳಗಡೆನೆ ನರ್ತಿಸ್ಕೊಂಡ್ ಬರ್ತಾ ಇದ್ದಂತಹ ಕೆಲವು ಇನ್ನಿತರ ನೃತ್ಯಗಳ ಬಗ್ಗೆನೂ ಕೂಡ ಮಾತನಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದನ್ನ ಎಲ್ಲವನ್ನೂ ಒಟ್ಟು ಸೇರಿಸಿ ಲಘು ನೃತ್ಯಗಳು ಅಂತ ಕರಿಬಹುದು. ಲಘು ಅಂತಂದ್ರೆ ಸಣ್ಣದು ಅನ್ನೋ ಅರ್ಥ ಅಲ್ಲ, ಆಸ್ವಾದನೆ ಕೊಡುವಂತಹ, ಚೇತೋಹಾರಿ ವಾತಾವರಣವನ್ನು ಒದಗಿಸ್ಕೊಳ್ಳುವಂತಹ, ಸ್ವಲ್ಪ ಮಟ್ಟಿಗೆ ಕಚೇರಿ ಕ್ರಮದಿಂದ ಭಿನ್ನವಾಗಿರುವಂತಹ ಒಂದು ಪರಂಪರೆ ಇದ್ದೂ ಕೂಡ ಅದರ ಪರಂಪರೆ ಬೇರೆಯ ಹಿನ್ನೆಲೆಯಿಂದ ಇರುವಂತಹ ನೃತ್ಯಗಳನ್ನ ನಾನು ಈ ಹೊತ್ತಿನಲ್ಲಿ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಒಂದು ಹೊಸ ಬಗೆಯಲ್ಲಿ ಆಸ್ವಾದನೆಯನ್ನ ಕೊಡುತ್ತೆ, ರಂಜನೆಯನ್ನ ಕೊಡುತ್ತೆ. ಹಾಗೆಯೇ ಇದರ ಒಂದು ಆಹಾರ್ಯ ಅಭಿನಯ ಅಂದ್ರೆ ಉಡುಪು ಆಗಿರ್ಲಿ, ಆಭರಣಗಳಾಗಿರ್ಲಿ, ಹಾಗೇನೆ ಸಾಹಿತ್ಯ ಆಗಿರ್ಲಿ, ಸ್ವರ ಹಾಗೇನೆ ಸಾಹಿತ್ಯವನ್ನ ಜೋಡಿಸುವಂತಹ ರೀತಿ ಆಗಿರ್ಲಿ, ಇದೆಲ್ಲವೂ ಕೂಡ ವಿನೂತನವಾಗಿರುತ್ತೆ. ಅಂದ್ರೆ ವಿನೂತನವಾಗಿರುತ್ತೆ ಅಂತಂದ್ರೆ ನಮ್ಮ ಮಟ್ಟಿಗೆ, ನಮ್ಮ ಕಚೇರಿ ಕ್ರಮದ ಮಟ್ಟಿಗೆ ವಿನೂತನವಾಗಿರುತ್ತೆ. ಬೇರೆ ತರದ ಒಂದು ಸ್ಪರ್ಶವನ್ನ ಕೊಡುತ್ತೆ, ಒಂದು ಹೊಸ ಮಾದರಿಯ ಕಲಾ ಸ್ಪರ್ಶವನ್ನ ಕೊಡುತ್ತೆ. ಇಂತಹ ನೃತ್ಯಗಳಲ್ಲಿ ಕೆಲವೊಂದನ್ನ ನಾನು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಕೂಡ ನಿಮ್ಮ ಪರೀಕ್ಷೆಗಳಿಗೆ ಅನುಕೂಲ ಆಗ್ಬೇಕಲ್ಲ, ಆ ಥರದ ನೃತ್ಯಗಳ ಬಗ್ಗೆ ನಾನು ಮಾತಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಇದು ಮುಖ್ಯವಾಗಿ ಸೀನಿಯರ್ನಿಂದ ಮೊದಲುಗೊಂಡು ವಿದ್ವತ್, ಹಾಗೆಯೇ ಪದವಿ, ಸ್ನಾತಕೋತ್ತರ ಪದವಿ ಮತ್ತು ಅದರ ನಂತರದಲ್ಲಿರುವಂತಹ ಸಂಶೋಧನಾ ಹಂತಗಳಿಗೂ, ಗಂಧರ್ವ ಮಹಾವಿದ್ಯಾಲಯದ ಪರೀಕ್ಷೆಗಳಿಗೂ ಕೂಡ ಇದನ್ನ ಬಳಸಬಹುದು ಅನ್ನೋದು ನನ್ನ ಅಭಿಪ್ರಾಯ. ಅದರಲ್ಲಿ ಮೊದಲನೆಯ ನೃತ್ಯವನ್ನ ನಾನು ಗಮನಿಸೋದಾದ್ರೆ ಕೋಲಾಟ. ನಿಮ್ಗೆ ಈಗಾಗಲೇ ಗೊತ್ತಿದೆ, ವಿಶ್ವದಾದ್ಯಂತ ಸಾಮಾನ್ಯವಾಗಿ ಎಲ್ಲಾ ದೇಶಗಳಲ್ಲೂ ಕಂಡು ಬರುವಂತಹ ಒಂದು ನೃತ್ಯ ಪದ್ಧತಿ ಅಂತಂದ್ರೆ ಅದು ಕೋಲಾಟ. ನೃತ್ಯ ಅಂತಲೇ ಅನ್ಬೋದು. ಎಷ್ಟೋ ಸಂದರ್ಭದಲ್ಲಿ ಅದರಲ್ಲಿ ಸಾಹಿತ್ಯಾಭಿನಯ ಇರೋದಿಲ್ಲ. ಕೋಲುಗಳನ್ನ, ಬೇರೆ ಬೇರೆ ತರದಲ್ಲಿ ಕೋಲುಗಳನ್ನ, ಅದು ಉದ್ದವಾಗಿರುವಂತಹ ಕೋಲುಗಳು ಅಂದ್ರೆ ನಮ್ಮಷ್ಟೇ ಎತ್ತರದ ಕೋಲುಗಳು ಇರುತ್ತೆ, ಕೈಯಲ್ಲಿ ಹಿಡ್ಕೊಳ್ಳುವಂತಹ ಕೋಲುಗಳು ಇರುತ್ತೆ, ಚೂಪಾಗಿರುವಂತದ್ದು ಇರುತ್ತೆ, ಬೀಸುವಂತಹ ಕೋಲುಗಳು ಇರುತ್ತೆ. ಈ ತರ ಬೇರೆ ಬೇರೆ ತರದ ಕೋಲುಗಳಿದೆ. ಹಾಗೇನೆ ಒಂದು ಕೋಲಿಂದ ಮಾಡುವಂತಹ ಕೋಲಾಟ ಇದೆ, 2 ಕೋಲುಗಳಲ್ಲಿದೆ, ಬೆತ್ತದಲ್ಲಿದೆ, ಬೇರೆ ಇನ್ನೂ ಹಲವು ವಿಧದ ಕೋಲಾಟಗಳನ್ನು ಗಮನಿಸಬಹುದು. ಬಹುಶಃ ಇಡೀ ಜಗತ್ತಿನಲ್ಲಿ ಸಾಮಾನ್ಯವಾಗಿ, ಸರ್ವೇ ಸಾಮಾನ್ಯವಾಗಿ ಕಂಡು ಬರುವಂತಹ, ಅದು ಸಾಂಪ್ರದಾಯಿಕವಾಗಿರುವಂತಹ ನೃತ್ಯದಲ್ಲಿ ಕೋಲಾಟಕ್ಕೆ ಅಗ್ರಸ್ಥಾನ ಇದೆ. ನಮ್ಮ ಭಾರತದಲ್ಲಂತೂ ಸುಮಾರೊಂದು ನಮ್ಮ ತಮಿಳುನಾಡಾಗಿರ್ಲಿ, ಆಂಧ್ರ ಪ್ರದೇಶ, ಕರ್ನಾಟಕ, ಕೇರಳ, ಮಹಾರಾಷ್ಟ್ರ ಅಥವಾ ಉತ್ತರ ರಾಜ್ಯಗಳಾಗಿರ್ಲಿ, ಅಥವಾ ಪೂರ್ವ ಭಾರತದ ರಾಜ್ಯಗಳು, ಪಶ್ಚಿಮ ಭಾರತದ ರಾಜ್ಯಗಳು, ಎಲ್ಲಾ ರಾಜ್ಯಗಳಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕೋಲಾಟಗಳು ನಮಗೆ ನೋಡ್ಲಿಕ್ಕೆ ಸಿಗತ್ತೆ. ಹಾಗೇನೆ ಅದಕ್ಕೂ ಕೂಡ ಒಂದು ಆಚರಣೆ ಅಂತಂದ್ರೆ ಸುಮ್ಮನೆ ಆಚರಣೆ ಅಲ್ಲ ಅದು. ಕೋಲ್ ಹಿಡ್ದ ಬಂದ ಕುಣದ ಅಂತ ಆ ತರದ ಆಚರಣೆ ಅಲ್ಲ. ಅದಕ್ಕೂ ಒಂದು ಪದ್ಧತಿ ಅಂತಿದೆ, ಅದರದೇ ಆದಂತಹ ಒಂದು ಪರಿಸರದಲ್ಲಿ ಆಗ್ಬೇಕದು, ನಿಯಮಾವಳಿಗಳಿದೆ. ಆ ಹಿನ್ನೆಲೆಯಿಂದ ನೋಡಿದಾಗ ನಮ್ಮ ಎಲ್ಲ ರೀತಿಯ ಜಾನಪದ ಅಥವಾ ಜನಪದ ಅನ್ನೋ ಥರದಲ್ಲಿ ನಾವೇನು ನೃತ್ಯಗಳನ್ನ ಇಟ್ಕೊಂಡಿದೀವೋ ಅದಕ್ಕೂ ಅದರದೇ ಆದಂತಹ ಆಚಾರ ವಿಚಾರಗಳಿರೋದನ್ನ ಗಮನಿಸಬಹುದು. ಹುಡುಕೋದಕ್ಕೆ ಹೊರಟ್ರೆ ಅದರಲ್ಲೂ ಕೂಡ ಭರತನಾಟ್ಯ ಶಾಸ್ತ್ರದ ಎಷ್ಟೋ ಅಂಶಗಳಿರೋದನ್ನ ಗಮನಿಸಬಹುದು. ಹೇಗೆ ಅಂತಂತೀರಾ, ಇದೇ ಕೋಲಾಟವನ್ನೇ ತಗೊಳ್ಳೋಣ. ಇದನ್ನ ಪ್ರಾಚೀನ ಭಾರತದ ನೃತ್ಯಶಾಸ್ತ್ರ ಗ್ರಂಥಗಳಲ್ಲಿ ರಾಸ, ದಂಡರಾಸ ಅನ್ನುವಂತ ಹೆಸರಿನಿಂದ ಕರೆದು ಕೀರ್ತಿಸಿ ಲಕ್ಷಣವನ್ನ ಕೊಟ್ಟಿದ್ದಾರೆ. ಬೇರೆ ಬೇರೆ ರೀತಿಯ ದಂಡರಾಸಗಳನ್ನ ನಾವು ಗಮನಿಸ್ಕೊಳ್ಬಹುದು. ಇದ್ರ ಬಗ್ಗೆ ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲಾ ತರದ ಶಾಸ್ತ್ರ ಗ್ರಂಥಗಳು ಕೂಡ, ಭರತನ ನಂತರದಲ್ಲಿ ಬರುವಂತಹ ಎಲ್ಲ ಶಾಸ್ತ್ರ ಗ್ರಂಥಗಳು ಕೂಡ ಇದನ್ನ ದಾಖಲಿಸಿವೆ, ಇದನ್ನ ಉಪರೂಪಕ ಅಂತ ಕರೆದು ಮಾನ್ಯ ಮಾಡಿದೆ. ಅಷ್ಟರ ಮಟ್ಟಿಗೆ ಕೋಲಾಟದಕ್ಕೆ ಸುಮಾರು ಒಂದು 1,500 ವರ್ಷಗಳ ಇತಿಹಾಸವನ್ನು ನಾವು ಗುರುತಿಸಬಹುದು. ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ತರದ ಕೋಲಾಟಗಳನ್ನು ಗಮನಿಸಬಹುದು. ಕೋಲಿನ ಮೂಲಕ ಆಟ ಅಂತಂದ್ರೆ ಬರೀ ಮಕ್ಕಳಾಡುವ ಆಟ ಅಂತಲ್ಲ, ಆಟ ಅಂತಂದ್ರೆ ಕಲೆ ಅನ್ನೋದು ಅರ್ಥ. ಈಗ ಯಕ್ಷಗಾನವನ್ನು ಕೂಡ ಆಟ ನೋಡೋದು ಅಂತಲೇ ಅಂತಾರಲ್ವಾ, ಅಥವಾ ಸಿನಿಮಾ
ಆಟ ದೇಖಾವೆ ಅಂತಲೇ ಅಂತಾರಲ್ವಾ. ಅಂದ್ರೆ ಆಟ ಅಂತಂದ್ರೆ ಕ್ರೀಡೆ ಅನ್ನೋದರ್ಥ. ಕ್ರೀಡೆ ಅಂತಂದ್ರೆ ಯಾವ ತರದ ಕ್ರೀಡೆ? ಮನೋರಂಜನಾ ಕ್ರೀಡೆಗಳಲ್ಲಿ ಇದು ಕೂಡ ಅದೇ ಸ್ಥಾನದಲ್ಲಿ ಬರುವಂತದ್ದು. ಕ್ರೀಡನೀಯ ಕಮಿಚ್ಛಾಮೋ ದೃಶ್ಯಂ ಶ್ರವ್ಯಂಚ ಯದ್ಭವೇತ್ ಅನ್ನುವಂಥದ್ದು ನಾಟ್ಯಶಾಸ್ತ್ರದ ಮೊದಲನೇ ಅಧ್ಯಾಯದಲ್ಲಿ ಬರುವಂತಹ ಸಾಲು. ಅಂದ್ರೆ ಕೇಳೋದಕ್ಕೆ ಮತ್ತು ನೋಡೋದಕ್ಕೆ ಆಸ್ವಾದನೆ ಆಗುವ ರೀತಿಯಲ್ಲಿ ಕ್ರೀಡೆಯ ಥರದಲ್ಲಿ ನಮ್ಮನ್ನ ಅದು ಪಾಲ್ಗೊಳ್ಳುವ, ಒಳಗೊಳ್ಳುವ, ಆನಂದವನ್ನು ಕೊಡುವಂತಹ, ಸಂತೋಷವನ್ನು ಕೊಡುವಂತಹ ಒಂದು ಭೇದವನ್ನ ಸೃಷ್ಟಿಸು ಅಂತ ಇಂದ್ರಾದಿ ಎಲ್ಲ ಲೋಕಪಾಲಕರು, ಹಾಗೆಯೇ ಬೇರೆ ಬೇರೆ ಯಕ್ಷ, ಉರಗ, ಕಿನ್ನರ, ರಾಕ್ಷಸರಿಗೆ ಎಲ್ಲರೂ ಕೂಡ ಬಂದು ಬ್ರಹ್ಮನಲ್ಲಿ ಕೇಳ್ಕೊಳ್ತಾರಲ್ವಾ. ಹಾಗಾಗಿ ಆಟ ಅಂತಂದ್ರೆ ಮುಖ್ಯವಾಗಿ ಮಕ್ಕಳಾಡೋ ಆಟ ಅನ್ನೋದಷ್ಟೇ ಅಲ್ಲ ಅದಕ್ಕೆ ಮೀನಿಂಗು. ಆಟ ಅಂತಂದ್ರೆ ರಂಗ ಅನ್ನೋ ಮೀನಿಂಗ್ ಇದೆ. ಆ ದೃಷ್ಟಿಯಿಂದ ಕೋಲಿನ ಮೂಲಕ ನರ್ತಿಸಲ್ಪಡುವಂತಹ ಕಲೆ ಕೋಲಾಟ. ಇದಕ್ಕೆ ಪ್ರಾಚೀನ ಗ್ರಂಥಗಳಲ್ಲೇ ಇತಿಹಾಸ ಇರೋದನ್ನ ಗಮನಿಸಬಹುದು. ಕರ್ನಾಟಕದಲ್ಲೇ ಸುಮಾರು 35ರಿಂದ 50ರವರೆಗಿನ ವಿವಿಧ ರೀತಿಯ ಕೋಲಾಟಗಳನ್ನ ನಾವು ಗುರುತಿಸಬಹುದು ಅಂತ ವಿದ್ವಾಂಸರು, ಸಂಶೋಧಕರು ಅಭಿಪ್ರಾಯಿಸ್ತಾರೆ. ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನಗಳು ಆಗಿದೆ. ಇಡೀ ಭಾರತವನ್ನ ನಾವು ಸುತ್ತು ಬರೋದಾದ್ರೆ ಸುಮಾರು 200ರಿಂದ 300 ಬಗೆಯ ಕೋಲಾಟಗಳನ್ನ ಪ್ರಮುಖವಾಗಿ ಗಮನಿಸಬಹುದು. ಇದೇ ತರದಲ್ಲಿ ಸ್ವಲ್ಪ ಹಿಂದಿನ ರಂಗ ಪ್ರವೇಶಗಳಲ್ಲಿ, ಅಂದ್ರೆ ಸುಮಾರು ಒಂದು 10-15 ವರ್ಷ ಹಿಂದಕ್ಕೆ ಹೋದ್ರೆ ಭರತನಾಟ್ಯ ರಂಗ ಪ್ರವೇಶಗಳಲ್ಲಿ ಸಾಮಾನ್ಯವಾಗಿ ಕಾಣಕ್ ಸಿಕ್ತಿದ್ದಂತಹ ಇನ್ನೊಂದು ಮುಖ್ಯವಾಗಿರುವಂತಹ ನೃತ್ಯ ಕೊರವಂಜಿ. ಇದಕ್ಕೂ ಹಾಗೇನೆ ಬಹಳ ದೀರ್ಘಕಾಲೀನವಾದಂತಹ ಇತಿಹಾಸ ಇದೆ. ಬಹುಶಃ ಭರತನಾಟ್ಯ ಅಂತಲಾದ್ರೂ ನಮ್ಗೆ ಈಗೊಂದು 100 ವರ್ಷದ ಕೆಳಗಡೆ ಅದಕ್ಕೆ ಹೆಸರಾಯ್ತು. ಆದ್ರೆ ಕೊರವಂಜಿಗೆ, ಕೋಲಾಟಕ್ಕೆಲ್ಲ ಸುಮಾರು 1000 ವರ್ಷಗಳಿಂದಲೂ ಕೂಡ ಅದನ್ನ ಕರೆದು ಅದರ ಆಚರಣೆಗಳನ್ನ ಗೌರವಿಸಿ ಅದನ್ನ ಅನುಸರಿಸ್ಕೊಂಡೇ ಬಂದಿದ್ದಾರೆ. ತಮಿಳ್ನಾಡಿನಲ್ಲೂ ಕೂಡ ಕುರತ್ತಿ ಅನ್ನೋ ಥರದಲ್ಲಿ ಹಾಗೆ ಅದಕ್ಕೆ ಸಂಬಂಧಪಟ್ಟ ಹಾಗಿರೋ ಪ್ರಬಂಧಗಳಿತ್ತು ಅಂತ ಗೊತ್ತಾಗುತ್ತೆ. ಕರ್ನಾಟಕದಲ್ಲೂ ಹಾಗೇನೆ ವಚನಕಾರರಲ್ಲೂ ಕೂಡ ಎಷ್ಟೋ ಜನ ವಚನಕಾರರು ಕೊರವಂಜಿಗಳನ್ನ ಬರೆದಿದ್ದಾರೆ. ನಮ್ಮ ದಾಸವರೇಣ್ಯರು ಕೊರವಂಜಿಗಳನ್ನ ಬರೆದಿದ್ದಾರೆ. ಹಾಗಾಗಿ ಕೊರವಂಜಿಯ ಇತಿಹಾಸ ತುಂಬಾ ದೊಡ್ಡದಾಗಿರುವಂಥದ್ದು. ಅದರಲ್ಲೂ ಕೂಡ ವೈರಾಗ್ಯದ ಕೊರವಂಜಿಗಳು ಬೇರೆ, ನಾಟಕದ ಕೊರವಂಜಿಗಳು ಬೇರೆ, ಹಾಗೆಯೇ ಕಾವ್ಯವನ್ನ ಗಮನಿಸ್ಕೊಂಡು ಮಾಡುವಂತಹ ಕೊರವಂಜಿಗಳು ಬೇರೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಕೊರವಂಜಿ ಅನ್ನುವಂಥದ್ದು ಒಂದು ಯಕ್ಷಗಾನ ಪ್ರಬಂಧ ಅನ್ನೋದೇ ನಮ್ಮ ಎಲ್ಲ ವಿದ್ವಾಂಸರ ತರ್ಕ. ಅಂದ್ರೆ ಅದರ ಆ ಸಾಹಿತ್ಯದ ರೀತಿ ಇದೆ ಅಲ್ಲ, ಅದು ಈ ಹೊತ್ತಿನ ಯಕ್ಷಗಾನಗಳ ಪ್ರಸಂಗಗಳ ಒಂದು ಬರವಣಿಗೆಯ ರೀತಿಗೂ ಬಹಳ ಸಾಮ್ಯ ಇದೆ. ಹಾಗಾಗಿ ಕೊರವಂಜಿ ಯಕ್ಷಗಾನ ಪ್ರಸಂಗಗಳು ಅಂತಲೇ ಅವನ್ನ ಕರೀತಾರೆ. ನಾಯಕರ ಕಾಲದಲ್ಲಿ, ವಿಜಯನಗರ ಅರಸರ ಕಾಲದಲ್ಲಿ, ನಾಯಕರ ಕಾಲದಲ್ಲಿ, ಮರಾಠರ ಕಾಲದಲ್ಲಿ ಅನೇಕಾನೇಕ ಕೊರವಂಜಿಗಳು ರಚಿತವಾಗಿದೆ. ಹಾಗಾಗಿ ಸದಿರ್ ಭರತನಾಟ್ಯಕ್ಕಿಂತಲೂ ತುಂಬಾ ಹಳೆಯದಾದಂತಹ ನೃತ್ಯ ಪರಂಪರೆಗಳಲ್ಲಿ ಕೊರವಂಜಿಗೆ ಆದ್ಯ ಸ್ಥಾನ ಇದೆ. ನಿಮಗೆ ಗೊತ್ತಿದೆ, ಕಣಿ ಹೇಳೋಳು ಕೊರವಂಜಿ ಅಲ್ವಾ. ಮೊದಲೆಲ್ಲ ಭವಿಷ್ಯವನ್ನ ಹೇಳುವಂತಹ ಒಂದು ಉದ್ಯೋಗವನ್ನ ಸಾಮಾನ್ಯವಾಗಿ ಕಣಿ ಹೇಳೋರು, ಕೊರವಂಜಿಯವರು ಬಂದ್ರು ಅಂತ ಹೇಳೋರು. ಅವರ ಮೂಲಕವಾಗಿ ಅನೇಕಾನೇಕ ಕಥನಗಳು, ಕೀರ್ತನಗಳು, ಹಾಗೆಯೇ ಅವರನ್ನ ಒಂದು ಭಕ್ತಿ ಸಂಪ್ರದಾಯದ ಅಂಗವಾಗಿಯೂ ಕೂಡ ಕರೆದು ಪೂಜಿಸಿದ್ದಾರೆ. ಇದ್ರ ಬಗ್ಗೆ ನಾನು ಸಾಕಷ್ಟು ಅಧ್ಯಯನವನ್ನ ಮಾಡಿ ಭಾರತ ಸರ್ಕಾರಕ್ಕೆ ಒಂದು ಫೆಲೋಶಿಪ್ ರೂಪದಲ್ಲಿ ಅದನ್ನು ಸಲ್ಲಿಕೆಯನ್ನು ಮಾಡಿದ್ದೆ. ಹಾಗೇನೆ ಅನೇಕಾನೇಕ ವಿದ್ವಾಂಸರು ಕೊರವಂಜಿಯ ಬಗ್ಗೆ ಸಂಶೋಧನಾ ಪ್ರಬಂಧಗಳನ್ನು ಬರೆದಿದ್ದಾರೆ. ಹೆಚ್ಚಿನ ಮಾಹಿತಿಗಳನ್ನ ನೀವು ಬೇರೆ ಬೇರೆ ಮೂಲಗಳಿಂದ ಪಡ್ಕೊಳ್ಬಹುದು. ಹಾಗಾಗಿ ತಮಿಳ್ನಾಡಿನಲ್ಲೂ ಕೊರವಂಜಿ ಇತಿಹಾಸ ದೀರ್ಘವಾಗಿದೆ, ಆಂಧ್ರದಲ್ಲೂ ಇದೆ, ಕರ್ನಾಟಕದಲ್ಲೂ ಇದೆ, ಕೇರಳದಲ್ಲೂ ಇದೆ. ಹಾಗೆ ನೋಡಿದ್ರೆ ಎಲ್ಲಾ ಭಾಷೆಗಳಲ್ಲೂ ಕೊರವಂಜಿಗಳು ಸಿಗುತ್ತೆ, ಮಿಕ್ಸ್ಚರ್ ನಲ್ಲೂ ಸಿಗುತ್ತೆ. ತಮಿಳು, ಕೇರಳ, ಕರ್ನಾಟಕ ಸೇರ್ಬಿಟ್ಟು ಕೊರವಂಜಿಯರ ಭಾಷೆ ಅನ್ನೋದು ಕೂಡ ಇದೆ. ಗದ್ಯ ಪದ್ಯ ಸಹಿತವಾಗಿರುತ್ತೆ. ಅದನ್ನ ಗಮನಿಸ್ಕೊಳ್ಬೇಕು. ನಮ್ಮ ದಾಸರ ಕೊರವಂಜಿಗಳಲ್ಲಿ ವಾದಿರಾಜರ ನಾರದ ಕೊರವಂಜಿ ತುಂಬಾ ಪ್ರಮುಖವಾದಂಥದ್ದು. ಅದನ್ನ ಬಿಟ್ರೆ ಹನುಮ ಕೊರವಂಜಿ, ರಾಮ ಕೊರವಂಜಿ, ಮನ್ಮಥ ಕೊರವಂಜಿ, ಬ್ರಹ್ಮ ಕೊರವಂಜಿ, ಹೆಳವನಕಟ್ಟೆಗಿರಿಯಮ್ಮ ಅವರು ಕೂಡ ದಾಸ ಶ್ರೇಷ್ಠರಲ್ಲಿ ಒಬ್ರು, ಅವರು ಬ್ರಹ್ಮ ಕೊರವಂಜಿ ಅದನ್ನೆಲ್ಲ ಬರೆದಿದ್ದಾರೆ. ಹಾಗೇನೆ ಯಕ್ಷಗಾನ ಪ್ರಸಂಗಗಳಲ್ಲೂ ಕೂಡ ಕೊರವಂಜಿ ಸಿಗುತ್ತೆ. ಅಲ್ಲಿಯೂ ಕೂಡ ಪಾರ್ಥಿಸುಬ್ಬನ ಯಕ್ಷಗಾನ ಪ್ರಸಂಗದಲ್ಲಿ ಶ್ರೀಕೃಷ್ಣನ ಬಗ್ಗೆ ಇರುವಂತಹ ಒಂದು ಯಕ್ಷಗಾನ ಪ್ರಸಂಗ, ಅದರಲ್ಲಿ ಬ್ರಹ್ಮನೇ ಕೊರವಂಜಿ ರೂಪದಲ್ಲಿ ಬರುವಂತಹ ಒಂದು ಪ್ರಸಂಗ ಇದೆ. ಈ ತರದ ಎಷ್ಟೋ ಕೊರವಂಜಿಗಳನ್ನ ತಮಿಳ್ನಾಡಿನಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲೂ, ಕರ್ನಾಟಕ ಸಾಹಿತ್ಯದಲ್ಲೂ ಕೂಡ ಬಹಳಷ್ಟು ಕಾಣ್ತೀವಿ. ಅಂತಹ ವಿಶೇಷವಾಗಿರುವಂತಹ ಪರಂಪರೆಯನ್ನ ಕರ್ನಾಟಕದ ಕೊರವಂಜಿಗಳ ಸಾಹಿತ್ಯ ಕೊಟ್ಟಿದೆ. ತಮಿಳ್ನಾಡಿನಲ್ಲಿ ಸಾಮಾನ್ಯವಾಗಿ ಆ ಊರಿನ ನಾಯಕ ಅಥವಾ ದೇವರು ಮೆರವಣಿಗೆನಲ್ಲಿ ಹೋಗ್ಬೇಕಾದ್ರೆ ಅದನ್ನು ಕಂಡಿರುವಂತಹ ನಾಯಕಿ ಮೋಹಿತಳಾಗಿ, ವಿರೋಧೋತ್ಕಂಠಿತೆಯಾಗಿ
ಒದ್ದಾಡ್ಬೇಕಾದ್ರೆ ಅಲ್ಲಿಗೆ ಬಂದಂತಹ ಕೊರವಂಜಿ ನುಡಿಯನ್ನ ಹೇಳುವಂಥದ್ದು, ಅಂದ್ರೆ ನುಡಿಗಟ್ಟನ್ನ ಹೇಳಿ ಅವಳ ಏನು ವೇದನೆಯನ್ನ, ತಲ್ಲಣವನ್ನ ಪರಿಹರಿಸಿ ಅವಳಿಗೆ ಸಮಾಧಾನವನ್ನ ಹೇಳೋ ಥರದಲ್ಲಿ ಅಲ್ಲಿನ ಕಥೆಗಳು ಸಾಮಾನ್ಯವಾಗಿ ಕಂಡು ಬರುತ್ತೆ. ಸಖಿ ಪಾತ್ರವೂ ಇರುತ್ತೆ ಅನ್ನೋದು ಗೊತ್ತಾಗತ್ತೆ. ಹಾಗಾಗಿ ನಟರಾಜ ಆಗಿರ್ಲಿ ಅಥವಾ ಷಣ್ಮುಖ ಆಗಿರ್ಲಿ, ಈ ತರದವರು ಅಲ್ಲಿ ನಾಯಕರಾಗಿ ಬರ್ತಾರೆ. ಅದು ನಾಯಕ ಕೊರವಂಜಿಯ ರೀತಿ ಬೇರೆ. ಕರ್ನಾಟಕದಲ್ಲಿರುವಂತಹ ವೈರಾಗ್ಯ ಕೊರವಂಜಿಗಳು ಅಥವಾ ನಾರದ ಕೊರವಂಜಿನಲ್ಲೂ ಅದೇ ರೀತಿಯ ಒಂದು ಕಾನ್ಸೆಪ್ಟ್ ಇದೆ. ರುಕ್ಮಿಣಿಯನ್ನ ಸಮಾಧಾನ ಪಡಿಸೋದಕ್ಕೆ ನಾರದರೆ ಕೊರವಂಜಿ ರೂಪದಲ್ಲಿ ಬರುವಂತದ್ದು. ಹಾಗೆಯೇ ಕೃಷ್ಣನ ಒಂದು ಜನ್ಮದ ಉದ್ದೇಶವನ್ನ ತಿಳಿಯಪಡಿಸೋದಕ್ಕೆ ದೇವಕಿ ಹತ್ರ ಬ್ರಹ್ಮರೇ ಕೊರವಂಜಿ ರೂಪದಲ್ಲಿ ಬರುವಂಥದ್ದು. ಹೀಗೆ ಸಾವಿರಾರು ಪ್ರಸಂಗಗಳನ್ನು ನಾವು ಕಾಣಬಹುದು. ಹಾಗಾಗಿ ಕೊರವಂಜಿಯ ಅಧ್ಯಯನ ತುಂಬಾ ದೊಡ್ಡದಾಗಿರುವಂತಹ ವ್ಯಾಪ್ತಿ ಉಳ್ಳದ್ದು ಅಂತ ನಮಗೆ ಗೊತ್ತಾಗತ್ತೆ. ಇದಷ್ಟೇ ಅಲ್ಲ, ನಮ್ಮಲ್ಲಿ ಮೊದಲಿಂದಲೂ ಕೂಡ ನಾಗನೃತ್ಯಗಳು ನಡೀತಾ ಇತ್ತು. ಆಡು ಪಾಂಬೆ ಕೇಳಿದಿರಲ್ವಾ, ಆಡು ನಾಗ, ಇದೆಲ್ಲವನ್ನೂ ಕೂಡ ಭರತನಾಟ್ಯದ ಕಚೇರಿಯ ಕೊನೆಯ ಭಾಗದಲ್ಲಿ ತಿಲಾನಕ್ಕಿಂತ ಮುಂಚೆ ನರ್ತನ ಮಾಡೋರು. ಹಾಗೇನೆ ಬೆಸ್ತ ನೃತ್ಯ ಅಂತ ಮಾಡೋರು, ಬೆಸ್ತರದ್ದು. ಹಾಗೇನೆ ನವಿಲ ನೃತ್ಯ, ಮಯೂರ ನೃತ್ಯಗಳನ್ನ ಮಾಡೋರು, ಚೆನ್ನಾಗಿರುವಂತಹ ಗರಿಗಳನ್ನ ಸಿಕ್ಸ್ಕೊಂಡು ಬಂದು ಮಾಡೋರು, ಅಥವಾ ಕೈಯ ಹಸ್ತ ಮುದ್ರೆಗಳನ್ನ ಇಟ್ಕೊಂಡು ಮಯೂರ ಹಸ್ತವನ್ನ ಇಟ್ಕೊಂಡು ಮಾಡೋರು. ಪುಟ್ ಮಕ್ಕಳಿಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲವೂ ಕೂಡ. ನಾಗನೃತ್ಯವನ್ನ ಸಾಮಾನ್ಯವಾಗಿ ಕೃಷ್ಣ ಕಾಳಿಂಗನ ಮೇಲೆ ಹತ್ತಿ ಕುಣದಂತಹ ಸನ್ನಿವೇಶವನ್ನು ಇಟ್ಟು ಕೂಡ ಮಾಡೋರು. ಹಾಗೇನೆ ಬೇಟೆಗಾರರ ನೃತ್ಯ ಅನ್ನುವಂಥದ್ದೆಲ್ಲ ಇರ್ತಿತ್ತು. ಇದೆಲ್ಲವೂ ಕೂಡ ಜನರಂಜನೆಗೆ, ಹಾಗೇನೆ ಸಾಮಾನ್ಯ ಮನುಷ್ಯರಲ್ಲಿ ಒಂದು ಆಸ್ವಾದ, ನೋಡಿ ಎಷ್ಟೆಷ್ಟು ರೀತಿಯ ಆಹಾರ್ಯ ಇದೆ, ಅಭಿರುಚಿ ಇದೆ ಅನ್ನೋದನ್ನ ತೋರ್ಪಡಿಸೋದಕ್ಕೆ ಸಹಾಯ ಆಗ್ತಾ ಇತ್ತು. ನಾನು ಈ ಹೊತ್ತಿಗೂ ಎಷ್ಟೋ ಜನರಿಗೆ ಹೇಳ್ತಾ ಇರ್ತೀನಿ, ಇದ್ರ ಮೂಲಕವಾಗಿ ನೃತ್ಯವನ್ನ ಪರಿಚಯ ಮಾಡಿಸಿ ಮಕ್ಕಳಿಗೂ ಕೂಡ ಪ್ರೀತಿ ಹುಟ್ಟುತ್ತೆ ನೃತ್ಯದ ಮೇಲೆ. ಹಾಗೆ ವೈವಿಧ್ಯಮಯವಾಗಿರುವಂತಹ ನೃತ್ಯ ಪ್ರಪಂಚದ ಬಗ್ಗೆ ಅವ್ರಿಗೆ ಆಸಕ್ತಿ ಎಲ್ಲದೂ ಬರುತ್ತೆ. ಹಾಗೆ ಅದನ್ನು ಕೂಡ ನಮ್ಮ ನೃತ್ಯಗಳ ಸಮವಾಗಿ ಅದನ್ನು ನೋಡುವಂತಹ ಮನಸ್ಥಿತಿ ಬರುತ್ತೆ. ಇಲ್ಲಿ ಸಾಮಾನ್ಯವಾಗಿ ನಮ್ದು ಶಾಸ್ತ್ರೀಯ, ನಿಮ್ದು ಜಾನಪದ ಅನ್ನುವ ತರದ ಮೇಲು ಕೀಳು ಭಾವನೆಗಳೆಲ್ಲ ಬಂದು ಪಾಪ ಅವ್ರನ್ನ ಸರಿಯಾಗಿ ಯೋಚನೆ ಮಾಡಕ್ ಬಿಡದೆ ದಿಕ್ಕು ತಪ್ಪಿಸಬಹುದು. ಹಾಗಾಗಿ ಯಾವ ನೃತ್ಯವೂ ಕಡಿಮೆ ಅಲ್ಲ, ಯಾವ ನೃತ್ಯವೂ ಹೆಚ್ಚಲ್ಲ. ಈಗಾಗ್ಲೇ ನೀವು ಗಮನಿಸೋದ್ರಲ್ವಾ, ಕೊರವಂಜಿಗಾಗಿರ್ಲಿ, ಕೋಲಾಟಕ್ಕಾಗಿರ್ಲಿ ಎಷ್ಟು ಸಾವಿರ ವರ್ಷಗಳ ಇತಿಹಾಸ ಇದೆ, ಎಷ್ಟು ಶಾಸ್ತ್ರ ಗ್ರಂಥಗಳು ಹೇಳಿದೆ. ಈ ತರದ ಸಾವಿರಾರು ನೃತ್ಯಗಳನ್ನ ನಾವು ಗಮನಿಸಬಹುದು. ಪೇರಣಿ, ಗುಂಡಲಿ, ಈ ತರದ ಸಾವಿರಾರು ನೃತ್ಯಗಳಿದೆ. ಹಾಗಾಗಿ ಸರಿಯಾಗಿ ನಾವು ಅಧ್ಯಯನವನ್ನ ಮಾಡದೆ ನಮ್ಮದು ಮಾತ್ರ ಶಾಸ್ತ್ರೀಯ, ಇನ್ನೊಬ್ರದ್ದು ಜಾನಪದ, ಅವ್ರದ್ದು ಇನ್ನೂ ಫೋಕಲ್ ಇದೆ, ಕಡಿಮೆ ಇದೆ ಅನ್ನೋ ತರದಲ್ಲೆಲ್ಲ ಮಾತಾಡ್ಲಿಕ್ಕೆ ಹೋಗ್ಬಾರ್ದು ಮಕ್ಕಳೇ. ಯಾವ ಕಲೆಯೂ ಕೂಡ ಕಡಿಮೆಯೂ ಅಲ್ಲ, ಯಾವ ಕಲೆಯೂ ಕೂಡ ಹೆಚ್ಚೂ ಅಲ್ಲ. ಹಾಗ ನೋಡಿದ್ರೆ ಶಾಸ್ತ್ರೀಯ, ಜಾನಪದ ಅನ್ನುವಂತಹ ಈ ತರದ ಕ್ಲಾಸಿಫಿಕೇಶನ್ ಎಲ್ಲ ಬಂದಿರೋದು ಯಾವಾಗ ಹೇಳಿ? ಭಾರತದ ಸ್ವಾತಂತ್ರ್ಯದ ಬಳಿಕ ನಮ್ಮ ಕಲೆಗಳನ್ನ ಚೆನ್ನಾಗಿ ನಿರ್ವಹಿಸಬೇಕು, ಬ್ರಿಟಿಷರು ಬಿಟ್ಟು ಹೋಗಿರುವಂತಹ ಛಾಯಿನಲ್ಲಿ ನಮ್ಮ ಕಲೆಗಳು ಒದ್ದಾಡಬಾರದು ಅನ್ನೋ ಕಾರಣಕ್ಕೋಸ್ಕರ ಭಾರತ ಸರ್ಕಾರ ಕೆಲವೊಂದು ದೇವದಾಸಿ ಕಲೆಗಳನ್ನ, ರಾಜದಾಸಿ ಕಲೆಗಳನ್ನ, ಒಂದು ಒದ್ದಾಡಿದಂತಹ ಕಲೆಗಳಿರ್ತಾವಲ್ಲ ಅಂತದನ್ನೆಲ್ಲ ಗಮನಿಸ್ಕೊಂಡು ಅದಕ್ಕೆ ಇರುವಂತಹ ದೇವದಾಸಿ ಕಾಯ್ದೆಯನ್ನ ತೆಗೆದು ಹಾಕಿದ ನಂತರದಲ್ಲಿ ಬಂದಿರುವಂತಹ ಮಾರ್ಪಾಡುಗಳು. ಹಾಗಾಗಿ ಶಾಸ್ತ್ರೀಯ ನೃತ್ಯಗಳು ಅಂತ ಒಟ್ಟು 6, 7 ಈ ತರ ಆಗಿ ಕೊನೆಗೆ 8ರವರೆಗೂ ಬಂದು ನಿಂತಿತು. ಉಳಿದದ್ದೆಲ್ಲ ಜಾನಪದ ಅಂತ ನಮ್ಮಲ್ಲಿ ಈಗ ಒಂದು ಕ್ರಮ ಬೆಳೆದಿದೆ. ಅದನ್ನು ಕೂಡ ಶಾಸ್ತ್ರೀಯ ನೃತ್ಯ ಅಂತ ಕೇಂದ್ರ ಸರ್ಕಾರ ಕರೆದು ಮಾನ್ಯ ಮಾಡಿದ್ರೆ ಅದು ಕೂಡ ಶಾಸ್ತ್ರೀಯ ಆಗುತ್ತೆ. ಹಾಗಾಗಿ ಶಾಸ್ತ್ರ ಅನ್ನೋದನ್ನ ನಾವು ಅನ್ವಯಿಸಬೇಕು. ಶಾಸ್ತ್ರ ಅನ್ನೋದು ಅದರಲ್ಲಿ ಇರುತ್ತೆ, ಅದನ್ನ ಅನ್ವಯಿಸೋದಕ್ಕೆ ನಮಗ್ ಗೊತ್ತಾದ್ರೆ ಅದೆಲ್ಲವೂ ಕೂಡ ಶಾಸ್ತ್ರೀಯ ನೃತ್ಯಗಳು ಅಂತ ಕರೆಯೋದ್ರಲ್ಲಿ ಅದಕ್ಕೆ ಯಾವುದಕ್ಕೂ ಕೂಡ ಬಾಧೆ ಆಗಲ್ಲ. ಇನ್ನು ನಿಮ್ಮ ಪರೀಕ್ಷೆಯ ಸಿಲೆಬಸ್ ನಲ್ಲಿರುವಂತಹ ಇನ್ನೊಂದು ನೃತ್ಯದ ಸಾಹಿತ್ಯ ಯಾವುದು ಅಂತಂದ್ರೆ DVG ಅವರ ಅಂತಃಪ್ರಜ್ಞತೆಗಳು. ಬಹಳ ಸುಂದರವಾದ ಸಾಹಿತ್ಯ ಇದು. ಇದನ್ನ ನರ್ತನ ಮಾಡೋದಕ್ಕಿಂತ ಮುಂಚೆ ನೀವೆಲ್ಲರೂ ಒಂದ್ಸಲ ಆದ್ರೂ ಕೂಡ ಬೇಲೂರು ಹಳೆಬೀಡಿಗೆ ಹೋಗಿ ಬರ್ಬೇಕು ಮಕ್ಕಳೇ. ಯಾಕೆಂತಂದ್ರೆ ಆ ನೃತ್ಯ ಶಿಲ್ಪಗಳದ್ದು, ಆ ಶಿಲ್ಪಗಳದ್ದು, ಮದನಿಕಾ ಶಿಲ್ಪಗಳದ್ದು, ಆ ಬೇಲೂರು ಚೆನ್ನಕೇಶವನದ್ದು, ಸೌಮ್ಯನಾಯಕ್ ಇದೆಲ್ಲ ದರ್ಶನ ಮಾಡದೆ ಹೋದ್ರೆ ನಿಮಗೆ ಆ ಶಿಲ್ಪಗಳನ್ನ ಅನುಸರಿಸಿ ಬಂದಿರುವ ಸಾಹಿತ್ಯ ಎಷ್ಟು ಮೌಲ್ಯ ಇದೆ, ಎಷ್ಟು ಸುಂದರವಾಗಿದೆ ಅಂತ ಅರ್ಥವೇ ಆಗೋದಿಲ್ಲ. ಹಾಗಾಗಿ ನಿಮ್ಮ ಟೀಚರ್ ಹತ್ರ ಹೇಳಿ, ಅಥವಾ ನಿಮ್ಮ ಅಪ್ಪ ಅಮ್ಮನ ಹತ್ರ ಆದ್ರೂ ಹೇಳಿ, ವರ್ಷಕ್ಕೊಂದ್ಸಲನಾದ್ರೂ ಕೂಡ ಯಾವ್ದಾದ್ರೂ ಒಂದು ದೇವಸ್ಥಾನಗಳಿಗೆ, ಶಿಲ್ಪಕಲೆಯನ್ನ ತುಂಬಿಕೊಂಡಿರುವಂತಹ ದೇವಸ್ಥಾನಗಳಿಗೆ ನೀವು ಭೇಟಿ ಕೊಡಿ. ಅದರಲ್ಲೂ ಕೂಡ ಬೇಲೂರು, ಹಳೆಬೀಡು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲೆಲ್ಲ ಮರಿಲೇಬಾರ್ದು, ಆಯ್ತಾ? ಈಗ ಅಂತಃಪುರ ಗೀತೆಗಳ ಬಗ್ಗೆ ಮಾತಾಡೋಣ. ಸಾಮಾನ್ಯವಾಗಿ ಶಿಲ್ಪವನ್ನ ನಾವು ದೇವಸ್ಥಾನದಲ್ಲಿ ಕಾಣ್ತೀವಲ್ವಾ, ಆ ಶಿಲ್ಪದಲ್ಲಿ ಕಂಡು ಬರುವಂತಹ ಒಂದು
ಒಂದು ಸನ್ನಿವೇಶ ಇರುತ್ತಲ್ಲ, ಅದಕ್ಕೊಂದು ಕಥೆಯನ್ನು ಅಥವಾ ಸಂದರ್ಭವನ್ನು ಹೊಂದಿಸಿ, ಕಲ್ಪನೆಯಲ್ಲಿ ಹೊಂದಿಸಿ ಅದನ್ನ ಒಂದು ಲಯಬದ್ಧವಾದಂತಹ ಸಾಹಿತ್ಯವನ್ನಾಗಿಸಿಕೊಟ್ಟಂತಹ ಶ್ರೇಯಸ್ಸು, ಯಶಸ್ಸು, ಆ ಧೀಮಂತಿಕೆ ಡಿ.ವಿ.ಜಿ ಅವರದ್ದು, ಡಿ.ವಿ. ಗುಂಡಪ್ಪನವರದ್ದು. ಇವರದ್ದು ಅಂತಃಪುರ ಗೀತೆಗಳು. ಗೀತಗಳು ಅಂತಲೇ ಹೆಸರು, ನಾವು ಗೀತೆಗಳು ಅಂತ ಕರಿತೀವಿ, ಅಂತಃಪುರ ಗೀತ ಅಂತಲೇ ಹೆಸರು. ಇದ್ರ ಮೂಲಕವಾಗಿ ಶಿಲ್ಪಕ್ಕೆ ಒಂದು 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 ಸಾಹಿತ್ಯದ ಮೂಲಕವಾಗಿ ಸಂಗೀತದ ಮೂಲಕವಾಗಿ ನೃತ್ಯದ ಒಂದು ಪುನರುಜ್ಜೀವನವನ್ನ ಅವ್ರಿಗೆ ಒದಗಿಸ್ಕೊಟ್ಟಿದ್ದಾರೆ ಅಲ್ವಾ. ಮೊದಲೆಲ್ಲ ಸಂಗೀತ ನೃತ್ಯವನ್ನ ಗಮನಿಸ್ಕೊಂಡು ಶಿಲ್ಪವನ್ನ ಮಾಡ್ತಾ ಇದ್ರಲ್ವಾ. ಈಗ ಅದೇ ತರದ ಶಿಲ್ಪದಿಂದ ನಾವು ಪುನಃ ಪ್ರೇರಣೆಯನ್ನ ಪಡೆದು ಸಾಹಿತ್ಯವನ್ನ ಗಮನಿಸ್ಕೊಳ್ತಾ ಇದ್ದೀವಿ ಅಲ್ವಾ. ಹಾಗಾಗಿ ಅಂತಹ ಒಂದು ಅತ್ಯುತ್ಕೃಷ್ಟವಾಗಿರುವಂತಹ ಶಿಲ್ಪದ ಸಾಹಿತ್ಯದ ಮಾದರಿಗಳಲ್ಲಿ ಡಿ.ವಿ.ಜಿ ಅವರ ಅಂತಃಪುರ ಗೀತಗಳನ್ನು ಕಾಣಬಹುದು. ಇದರಲ್ಲಿ ಮುಖ್ಯವಾಗಿ ಹೊಯ್ಸಳ ಶಿಲಾಬಾಲಿಕೆಗಳು, ಇದನ್ನ ಮದನಿಕಾ ವಿಗ್ರಹಗಳು ಅಂತ ಕರಿತೀವಿ ನಾವು, ಅಥವಾ ಶಾಲಭಂಜಿಕೆ ಅಂತಲೂ ಕೂಡ ಕೆಲವರು ಕರೀತಾರೆ. ಆದ್ರೆ ಎಲ್ಲವೂ ಶಾಲಭಂಜಿಕೆಯ ವಿಗ್ರಹಗಳಲ್ಲ, ಮದನಿಕಾ ವಿಗ್ರಹಗಳು. ನಾಟ್ಯರಾಣಿ ಶಾಂತಲೆಯ ಒಂದು ಪ್ರತಿಕೃತಿಗಳು ಅಂತಲೂ ಕೂಡ ಕೆಲವರು ಅದನ್ನ ಅಂದಾಜಿಸ್ತಾರೆ. ಒಟ್ಟಿನಲ್ಲಿ ಬೇಲೂರಿನ ಮದನಿಕಾ ಶಿಲ್ಪಗಳನ್ನ ಅದಕ್ಕೊಂದು ವಸ್ತು, ಸನ್ನಿವೇಶ, ಸಂದರ್ಭವನ್ನ ತಮ್ಮ ಪದ್ಯಗಳ ಮೂಲಕವಾಗಿ ಒದಗಿಸ್ಕೊಟ್ಟು ಅದಕ್ಕೆ ಹೆಸರುಗಳನ್ನು ಕೊಟ್ಟು ಪದ್ಯಗಳನ್ನ 4 ಚರಣದಲ್ಲಿ ಆಗೋ ತರ, ಕೆಲವೊಂದ್ಸಲ 2-3 ಚರಣದಲ್ಲಿ ಆಗೋ ತರ, ಕೆಲವೊಂದ್ಸಲ 1-2 ಚರಣದಲ್ಲಿ ಆಗೋ ತರದಲ್ಲೂ ಬರೆದಿದ್ದಾರೆ. ಅದರ ವಿಶೇಷತೆಯನ್ನ ಹೇಳೋದಾದ್ರೆ 1950ರಲ್ಲಿ ಈ ಅಂತಃಪುರ ಗೀತಗಳ ಮೊದಲ ಮುದ್ರಣ ಆಯ್ತು. ತುಂಬಾ ಅಪೂರ್ವವಾಗಿರುವಂತಹ ಕೃತಿ. ಬೇಲೂರಿನ ಆರಾಧ್ಯ ದೈವ ಶ್ರೀ ಚೆನ್ನಕೇಶ್ವರ ಸ್ವಾಮಿ ತುಂಬಾ ಸುಂದರನಾಗಿದ್ದಾನೆ. ಅವನಿಂದ ಮೊದಲುಗೊಂಡು ಕಪ್ಪೆ ಚೆನ್ನಿಗರಾಯ ಸ್ವಾಮಿ, ಸೌಮ್ಯ ನಾಯಕಿ, ಹಾಗೇನೆ ಮದನಿಕಾ ವಿಗ್ರಹಗಳು ಎಲ್ಲರೂ ಕೂಡ ಈ ಅಂತಃಪುರ ಗೀತಗಳ ಒಂದು ಮುಖ್ಯವಾದಂತಹ ವಸ್ತು. ಅಂದ್ರೆ ಅವ್ರನ್ನ ಗಮನಿಸ್ಕೊಂಡು ಮಾಡಿದ್ದಾರೆ. ಈ ತರದ ಗೀತಗಳನ್ನ ರಚಿಸುವವರೆಗೂ ಕೂಡ ಶಿಲ್ಪಗಳನ್ನ ಆಧರಿಸಿದ ಮತ್ತೊಂದು ಪದ್ಯ ಪ್ಯಾಟ್ರನ್ನೇ ಇರ್ಲಿಲ್ಲ ಅಂತಲೇ ಅನ್ಬೋದು. ಅಷ್ಟರ ಮಟ್ಟಿಗೆ ಅದೊಂದು ಒಂದು ಹೊಸ ಮಾದರಿಯ ಅಭಿವ್ಯಕ್ತಿಯನ್ನು ಕೊಡ್ತು. ಇದಾದ ನಂತರ ಬೇಕಾದಷ್ಟು ನಂತರದಲ್ಲಿ ಬಂದಿದೆ. ಯಾವ್ಯಾವ ಥರದನ್ನೆಲ್ಲ ನಾವು ಕಾಣಬಹುದು ಅಂತ, ಅಂದ್ರೆ ಆ ಶಿಲ್ಪಗಳನ್ನ ನೋಡ್ಕೊಂಡು ಯಾವ ತರದ ಪದ್ಯಗಳನ್ನೆಲ್ಲ ಬರೆದಿದ್ದಾರೆ ಅಂತ ನೋಡೋಣ. ಕೆಲವೊಂದನ್ನ ಹೇಳ್ತೇನೆ, ಅದಕ್ಕೆ ಹೆಸರುಗಳನ್ನು ಕೊಟ್ಟಿದ್ದಾರೆ. ಅದೆಲ್ಲವೂ ಕೂಡ ಅವ್ರು ಕೊಟ್ಟಿರುವ ಹೆಸರುಗಳು. ಕನ್ನಡಿನಲ್ಲಿ ತನ್ನನ್ನು ತಾನು ನೋಡ್ಕೊಳ್ತಾ, ತನ್ನ ಒಂದು ಮೈಯ ಬೆಡಗಿಗೆ ತಾನೇ ಸೋತ್ ಹೋಗಿ ನಿಂತ್ಕೊಂಡಿರುವಂತಹ ಕನ್ನಡಿ ಹಿಡಿದಿರೋಳಿದಾಳಲ್ವಾ, ನೀ ಸಾಮಾನ್ಯವಾಗಿ ಹಿಂಗ್ ಹಣೆಗೆ ಉಬ್ಬಟ್ಟು ಇಟ್ಕೊಳ್ಳೋ ತರದಲ್ಲಿ ಒಂದು ಮಾಡ್ತಿರಲ್ವಾ, ಅವಳನ್ನ ಮುಕುರ ಮುಗ್ದೆ ಅಂತ ಕರೆದಿದ್ದಾರೆ. ಗಿಳಿಯೊಂದಿಗೆ ಮಾತನಾಡ್ತಿರೋಳು ಶುಕಭಾಷಿಣಿ, ಮತ್ತೆ ಶುಕಸಖಿ ಅನ್ನುವಂತಹ ಒಂದು 2 ಪದ್ಯಗಳಿದೆ. ಕೋತಿ ಕಾಟದಿಂದ ಅದ್ರ ನೆವದಿಂದ ಇರುವಂತವಳು ಕಪಿ ಕುಪಿತೆ ಅಥವಾ ಕೀಶರುಷ್ಟೆಯರು ಅಂತ. ಬೇಟೆಯ ರಭಸದಲ್ಲಿ ಆ ಬಿಲ್ಲನ್ನು ಹಿಡಿದು ನಿಂತ್ಕೊಂಡಿರೋಳು ಲೀಲಾ ಕಿರಾತಿ ಅಂತ. ಮುರಜ ಅನ್ನುವಂತಹ ಅವನದ್ಧ ವಾದ್ಯ, ಒಂದ್ ಸಣ್ಣದಾಗಿರುವಂತಹ ಅವನದ್ಧ ವಾದ್ಯವನ್ನ ನುಡಿಸುವಲ್ಲಿ ತಲ್ಲೀನಳಾದವಳು ಮುರಜಾ ಮೋದೆ ಅಂತ. ಕೊಳಲು ನುಡಿಸುವಾಕೆ ಮುರಳೀಧರೆ, ಹಾಗೇನೆ ಕೇಳಿ ನಿರತಿರಲು ಕಾಣಬಹುದು. ವೀಣೆ ಧರಿಸಿದವಳು ವೀಣಾಪಾಣಿ, ಹಾಗೇನೆ ನಾಗವೈಣಿಕಿ. ಇದೆಲ್ಲ ಅವ್ರು ಕೊಟ್ಟಿರುವ ಹೆಸರುಗಳು ಡಿ.ವಿ.ಜಿ ಅವರು. ಅಂದ್ರೆ ಆ ತರದ ಶಿಲ್ಪಗಳನ್ನ ನೀವು ಬೇಲೂರಿನ ದೇವಸ್ಥಾನದ ಹೊರವಲಯದಲ್ಲಿ ಮೇಲ್ಗಡೆ ಕಾಣ್ಬೋದು. ಆಯ್ತಾ. ಹಾಗೇನೆ ಡಂಗುರವನ್ನ ನುಡಿಸುವಂಥವಳು ತಾಂಡವೇಶ್ವರಿ ಅಂತ. ಗಾನ ಕೋವಿದೆಯಾದಂತಹ ಒಂದು ಅಭಿವ್ಯಕ್ತಿಯನ್ನ ಕೊಡುವವರು ಗಾನ ಜೀವನೆ ಮತ್ತು ರಾಗಯೋಗಿ ಅಂತ. ಪುಸ್ತಕವನ್ನ ಹಿಡಿದಾಕೆ ಶಕುನ ಶಾರದೆ ಅಂತ. ನೃತ್ಯದಲ್ಲಿ ಸಿದ್ಧಹಸ್ತರಾದಂತಹ ಅವ್ರನ್ನ ನಾಟ್ಯ ನಿಪುಣೆ, ನಾಟ್ಯ ಸುಂದರಿ, ನೃತ್ಯೋನ್ಮತ್ತೆ, ಜಗನ್ಮೋಹಿನಿ, ವಿಕಟ ನರ್ತಿನಿ, ಭಸ್ಮಮೋಹಿನಿ, ಗಾಂಧರ್ವ ದೇವಿ, ಲಾಸ್ಯೋತ್ಸವೆ, ಈ ತರ ಸುಮಾರು ಜನರನ್ನ ಗಮನಿಸ್ಕೊಂಡಿದ್ದಾರೆ. ಭೈರವ ವೇಷದಲ್ಲಿ ಇರೋವಂಥವಳನ್ನ ಕಪಟ ಭೈರವಿ ಅಂತ. ಶೂಲವನ್ನ ಹಿಡಿದಿರೋಳನ್ನ ಕೃತಕ ಶೂಲಿ ಅಂತ. ಕೇಶಾಲಂಕಾರದಲ್ಲಿ ತೊಡಕೊಂಡಿರೋಳನ್ನ ಕುಟಿಲ ಕುಂತಲೆ, ವೇಣಿ ಸಂಹಾರೆ, ಹಾಗೇನೆ ಅಲಂಕರಿಸ್ಕೊಳ್ತಾ ಇರುವಂತಹ ಭೂಷಣ ಪ್ರಿಯೆ, ಕಾಲಂಗುರವನ್ನ ತೊಡ್ತಾ ಇರುವಂತಹ ಪಾದಾಂಗುಳಿಗೆ, ಹಾಗೇನೆ ಕಣಿ ಹೇಳ್ತಾ ನಟನೆಯನ್ನ ಮಾಡ್ತಾ ಇರೋಳನ್ನ ಕೊರವಂಜಿ ಅಂತ. ಪುರುಷರ ಮೀಸೆಗಳನ್ನ ಅಂಟಿಸ್ಕೊಂಡು ಒಂದು ವಿಡಂಬನಾತ್ಮಕವಾಗಿ ಪಾತ್ರವನ್ನ ಮಾಡ್ತಾ ಇರೋಳನ್ನ ಪುಂ ವಿಡಂಬಿನಿ ಅಂತ. ಹಾಗೇನೆ ವೀಳ್ಯದೆಲೆಯನ್ನ ಹಿಡಿದವಳು ವೀಟೀಧರೆ. ಭಾವದೇವಿ ಅಂತಿನ ಇನ್ನೊಬ್ಳಿದಾಳೆ, ಭಾವವನ್ನ ಆಶ್ರಯಿಸಿ ನಿಂತವಳು. ಉಲ್ಲಾಸಿನಿ ಅಂತಿದ್ದಾಳೆ. ಮಂಜುಕಬರಿ, ವಾಸಂತಿ, ಕೀರವಾಣಿ, ರಸಿಕ ಶಬರಿ, ವೀರಯೋಷಿತೆ, ಸ್ವರ್ಗಹಸ್ತೆ, ಜಯನಿಷಾದಿ, ನೀಲಾಂಬರೆ, ಹಾವಸುಂದರಿ. ಹೀಗೆ ಸುಮಾರು 55ಕ್ಕೂ ಹೆಚ್ಚಿನ
ಶಿಲ್ಪಗಳನ್ನ ಗಮನಿಸ್ಕೊಂಡು ಆ ಪರಮ ಸುಂದರಿಯರನ್ನ ನೋಡಿ ಆ ಪ್ರೇರಣೆಗೊಂಡು ಪದ್ಯಗಳನ್ನ ರಚಿಸಿದ್ದಾರೆ. ಬೇರೆ ಬೇರೆ ಪದ್ಯಗಳಿದೆ. ಇವರೆಲ್ಲರಿಗೂ ಕೂಡ ನೀವು ಆಂಗಿಕವನ್ನು ಕಾಣಬಹುದು. ವಾಚಿಕಕ್ಕೆ ಕೆಲವೊಂದ್ಸಲ ಅಲ್ಲಿ ನುಡಿಸುವಂತಹ ಮದ್ದಳೆ ಅಥವಾ ತಾಳದವ್ರನ್ನ ಕಾಣಬಹುದು. ಆಹಾರ್ಯ ಅಂತೂ ಬಹಳ ಚೆನ್ನಾಗಿದೆ, ನೋಡಿಯೇ ಸವಿಬೇಕು. ಹಾಗೇನೆ ಅತ್ಯಾಕರ್ಷಕವಾಗಿರುವಂತಹ ಒಂದು ಸಾತ್ವಿಕವಾದಂತಹ ಮುಖಜಾಭಿನಯವನ್ನು ಈ ಶಿಲ್ಪಗಳು ಹೊಂದಿದ್ದಾವೆ. ಒಬ್ಬೊಬ್ಬರದ್ದು ಶೃಂಗಾರದ ಸೌಭಾಗ್ಯ ನೋಡೋದು ಒಂದು ಪುಣ್ಯ ಮಕ್ಕಳೇ. ಹಾಗಾಗಿ ಎಲ್ರಿಗೂ ತಮ್ಮ ಸೌಂದರ್ಯದ ಮಹತ್ವ ಗೊತ್ತು. ಎಲ್ರೂ ಕೂಡ ಚೆನ್ನಕೇಶವ ಆರಾಧ್ಯ ದೈವ ಇದಾನಲ್ವಾ, ಅವನ ಒಂದು ಸನ್ನಿಧಾನದಲ್ಲಿ ಸಂಪ್ರೀತರಾಗಿದ್ದಾರೆ. ಹಾಗಾಗಿ ಚೆನ್ನಕೇಶವ ದೇವನ ಸ್ತ್ರೀ ಶಕ್ತಿಯರು ಅಂತಲೂ ಕೂಡ ಡಿ ವಿಜಿ ಅವರು ಇವರನ್ನ ಕೊಂಡಾಡ್ತಾರೆ. ಎಲ್ಲ ಪದ್ಯಗಳಿಗೂ ಕೂಡ ಡಿ ವಿಜಿ ಅವರೇ ರಾಗ ತಾಳಗಳನ್ನ ಕೊಟ್ಟಿದ್ದಾರೆ. ಹಾಗೇನೆ ಪ್ರತಿಯೊಂದು ಮದನಿಕೆಯರ ಈ ತರದ ರಚನೆಗಳಿಗೂ ಕೂಡ ಲಕ್ಷಣ ಶ್ಲೋಕದ ಸರ ಒಂದು ಚೌಪದಿ ಪ್ರವೇಶಿಕಾ ಪದ್ಯಗಳನ್ನ 4 ಸಾಲಿಂದನ್ನ ಕೊಟ್ಟಿದ್ದಾರೆ. ಪ್ರವೇಶಿಕಾ ಪದ್ಯ ಅಂದ್ರೆ ನಾಂದಿ ಪದ್ಯದ ಥರ. ಅದರಲ್ಲೂ ಕೂಡ ನಾವು ಸಾಮಾನ್ಯವಾಗಿ ಭರತನಾಟ್ಯದವರು ಏನೇ ಶುಕ ಭಾಷಿಣಿ, ಡಂಗುರ ಪೊಯ್ಯುವುದೇನೆ, ಮುಗುದೆಯಾದೆಯ ಕನ್ನೆ, ವೀಣಾಪಾಣೆ ವಿಶ್ವ ಕಲ್ಯಾಣಿ, ನಟನವಾಡಿದಳ್ ತರುಣಿ, ನೃತ್ಯ ನೈಪುಣಿ ನೃತ್ಯರಾಗಿಣಿ ಮೊದಲಾದಂತಹ ಸುಮಾರು ಪದ್ಯಗಳನ್ನ ನಾವು ನರ್ತನ ಮಾಡ್ತಾನೇ ಬಂದಿದ್ದೀವಿ. ಹಾಗಾಗಿ ಈ ಸಲ ಪರೀಕ್ಷೆ ಮುಗಿದ ಮೇಲಾದ್ರೂ ಕೂಡ ಯಾರೆಲ್ಲ ದೇವಸ್ಥಾನಕ್ಕೆ ಇನ್ನೂ ಹೋಗ್ಲಿಲ್ವೋ, ಈ ದೇವಸ್ಥಾನಗಳಿಗೆ ಖಂಡಿತವಾಗ್ಲೂ ಎಲ್ಲರೂ ಟೀಚರ್ನ ಹೋಗಿ ಒತ್ತಾಯಿಸಿ ಆಯ್ತಾ. ನಮ್ಮನ್ನು ಟ್ರಿಪ್ ಕರ್ಕೊಂಡು ಹೋಗಿ ಅಂತ ಚೆನ್ನಾಗಿ ನೋಡಿ ಆಸ್ವಾದನೆ ಮಾಡಿ. ಕಲೆ ಅನ್ನೋದು ಸಂಗೀತ, ನೃತ್ಯ, ಶಿಲ್ಪ, ಚಿತ್ರದಲ್ಲೂ ಇದೆ ಅಲ್ವಾ, ಅದನ್ನೆಲ್ಲ ಗುರುತಿಸ್ಕೊಳ್ಬೇಕು. ಹಾಗಾಗಿ ಮತ್ತು ಇದ್ರ ಬಗ್ಗೆ ನಾನು ಒಂದಷ್ಟು ವಿಷಯಗಳನ್ನ ನನ್ನ ದೇವಾಲಯ ಶಿಲ್ಪಗಳ ನಾಟ್ಯಾಯಮಾನತೆ ಅನ್ನುವಂತಹ ಒಂದು ಪುಸ್ತಕದಲ್ಲೂ ಕೂಡ ಬರೆದಿದ್ದೀನಿ. ಹಾಗಾಗಿ ಈ ಪುಸ್ತಕವನ್ನು ಕೂಡ ತಾವು ಆರಾಮವಾಗಿ ಓದ್ಬೋದು. ಇದು ದೇವಾಲಯ ಶಿಲ್ಪಗಳಲ್ಲಿರುವಂತಹ ನೃತ್ಯವನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದ್ರ ಕುರಿತಾಗಿದೆ. ಜೂನಿಯರ್ ಮಕ್ಕಳಿಗೆ ಅಷ್ಟು ಉಪಯೋಗ ಆಗುತ್ತೆ ಓದೋದಾದ್ರೆ. ಇಲ್ಲದೆ ಹೋದ್ರೆ ಸೀನಿಯರು, ವಿದ್ವತ್ತು ಹಾಗೆ ನಂತರದ ಎಲ್ಲ ಹಂತದವರು ಕೂಡ ಈ ಪುಸ್ತಕವನ್ನ ಪರ್ಚೇಸ್ ಮಾಡಿ ನೀವು ಓದಿತು ಅಂತಂದ್ರೆ ಏನು 200 ರೂಪಾಯಿ ಇರುವಂತದ್ದು, ನಿಮಗೆ ಎಷ್ಟೋ ವಿಷಯಗಳಲ್ಲಿ ಕಲೆಯ ವಿಷಯಗಳು ನಿಮಗೆ ಮನದಟ್ಟಾಗತ್ತೆ. ಅದಲ್ಲದೇನೆ ನಿಮಗೆ ನೃತ್ಯದ ಬಗ್ಗೆನೆ ಈ ತರದ ಲಘು ನೃತ್ಯಗಳು ಬೇರೆ ಬೇರೆ ಇತ್ತಲ್ಲ, ಅದ್ರ ಬಗ್ಗೆ ಒಂದಷ್ಟು ವಿವರಗಳನ್ನ ನೃತ್ಯ ಮಾರ್ಗ ಮುಖರದಿಂದ ಪಡ್ಕೊಳ್ಬಹುದು. ಇನ್ನೇನು ಮುಗಿಸುವಂತ ಸಮಯ. ಒಂದು ಪ್ರಶ್ನೆ ಇದೆ. ದಕ್ಷಿಣ ಕನ್ನಡದಲ್ಲಿರುವಂತಹ ಒಬ್ರು ನೃತ್ಯ ಶಿಕ್ಷಕಿಯ ಅವರು ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಮೇಡಮ್, ಬೊಳಕಾಟ್ ಅನ್ನುವಂತಹ ನೃತ್ಯದ ಬಗ್ಗೆ ಪುಸ್ತಕದಲ್ಲಿ ವಿವರಣೆಗಳು ಅಷ್ಟಾಗಿ ಸಿಗ್ತಾ ಇಲ್ಲ, ಅದು ಸಿಲೆಬಸ್ ನಲ್ಲಿ ಹೊಸದಾಗಿ ಸೇರಿದೆ, ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ನನ್ನ ಊರು ಮಡಿಕೇರಿ, ಕೊಡಗ್ನವಳು ನಾನು, ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಹಾಗಾಗಿ ಕೊಡಗಿನ ಚಿತ್ರಣ, ಅಲ್ಲಿನ ನೃತ್ಯಗಳ ಬಗ್ಗೆನೂ ಕೂಡ ನನಗೆ ಸಾಕಷ್ಟು ಪರಿಚಯ ಇದೆ. ಆ ದೃಷ್ಟಿಯಿಂದಲೂ ಕೂಡ ಅವರ ಅಭಿಪ್ರಾಯವನ್ನ ನಾನು ಪುರಸ್ಕರಿಸ್ತೀನಿ. ಮತ್ತು ನಿಮ್ಗೆ ಈ ಎಲ್ಲ ಸಾಂಪ್ರದಾಯಿಕ ನೃತ್ಯಗಳು ಕಚೇರಿ ಪದ್ಧತಿ ನಡುವೆ ಒಂದಾದ್ರೂ ಕೂಡ ಒಂದು ಯಾವ್ದಾದ್ರೂ ಒಂದು ರೂಢಿನಲ್ಲಿರುವಂತಹ ಒಂದು ನೃತ್ಯದ ಬಗ್ಗೆ ಗೊತ್ತಿರ್ಬೇಕಲ್ವಾ. ನೀವು ಅದನ್ನೀಗ ಜಾನಪದ ನೃತ್ಯ ಅಂತ ಕರಿತೀರಲ್ವಾ, ಅದ್ರ ಬಗ್ಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತಾ ಇದ್ದೀನಿ. ಬೋಳಕ್ಕಾಟ್ ಇದು ಹೊಸದಾಗಿ ನಿಮ್ಮ ಎಕ್ಸಾಮ್ ಸಿಲೆಬಸ್ ನಲ್ಲಿ ಇದೆ. ಬೋಳಕ್ ಅಂತಂದ್ರೆ ಕೊಡವ ಭಾಷೆದಿದೆ ಆಕ್ಚುಲಿ. ಈ ಕೊಡವ ನಾಡು ಅಂತ ಹೇಳುವಂತಹ ಕೊಡಗಿನಲ್ಲಿ ಇರುವಂತಹ ನೃತ್ಯ ಇದು. ಕೊಡವ ಭಾಷೆನಲ್ಲಿ ಬೊಳಕ್ ಅಂತಂದ್ರೆ ಬೆಳಕು ಅಥವಾ ದೀಪ ಅಂತ ಅರ್ಥ. ಕೊಡವರಲ್ಲಿ ಒಂದು ಆರಾಧನೆಯ ಸ್ವರೂಪದಲ್ಲಿ ಕಂಡು ಬರುವಂತಹ ಕುಣಿತ ಸಾಕಷ್ಟು ವೀರ ಮನೋಭಾವ ಗತಿಗಳಿಂದ ಕೂಡಿದೆ. ಗೊತ್ತಿದೆ ಅಲ್ಲ, ಕೊಡವರದ್ದು ವೀರ ಗತಿಯೇ ಅವರದ್ದು, ಆ ಪೌರುಷವೇ ಅವರದ್ದು ವಿಶೇಷ, ಅವರದ್ದು ಆ ಸ್ವಭಾವವೇ ಅದು. ಹಾಗಾಗಿ ಅವರ ನೃತ್ಯಗಳಲ್ಲೂ ಕೂಡ ಇದನ್ನು ಕಾಣಬಹುದು. ನಿಮಗೆ ಸಿಲೆಬಸ್ ನಲ್ಲಿ ಉಮ್ಮತ್ತಾಟ ಅಂತಿದೆ. ಆ ಉಮ್ಮತ್ತಾಟ ಅನ್ನುವಂಥದ್ದು ಸ್ತ್ರೀಯರೇ ಮಾಡುವಂತ ನೃತ್ಯ. ಕಾವೇರಿ ತಾಯಿಯ ಒಂದು ಪ್ರತಿಕೃತಿಯನ್ನು ಅಥವಾ ಒಬ್ರನ್ನು ನಿಲ್ಲಿಸಿ ಅವ್ರ ಸುತ್ತಲೂ ಕೂಡ ನರ್ತಿಸುವಂತಹ ಹೆಂಗಸರು ಮಾಡುವಂತಹ ನೃತ್ಯ, ಸ್ತ್ರೀಯರು ಮಾಡುವಂತಹ ನೃತ್ಯ. ಇದು ಪಕ್ಕಾ ಪುರುಷರು ಮಾಡುವಂತಹ ನೃತ್ಯ, ಇದನ್ನ ಹೆಂಗಸರು ಮಾಡೋಲ್ಲ ಸಾಮಾನ್ಯವಾಗಿ. ಈ ಬೊಳಕಾಟನ್ನ ದೇವರ ನೃತ್ಯ ಅಂತಲೂ ಕೂಡ ಕರೀತಾರೆ. ಸಾಮಾನ್ಯವಾಗಿ ಕೊಡಗಿನಲ್ಲಿ ಮುಖ್ಯವಾಗಿರುವಂತಹ ಹಬ್ಬಗಳು ಯಾವುದು ಅಂತಂದ್ರೆ ಹುತ್ರಿ ಮತ್ತೆ ಕೈಲ್ ಮುಹೂರ್ತ ಅಂತ. ನಾವು
ಬೆಳೆ ಬೆಳೆ ಕುಯ್ಲಿಗ್ ಬಂದಾಗ ಮಾಡ್ತೀವಲ್ವಾ, ಆ ಥರದಲ್ಲಿ ಹುತ್ತರಿ ಪ್ರಮುಖವಾದಂಥದ್ದು. ಅದರಲ್ಲಿ ಮತ್ತು ಕೈಲಿ ಮುಹೂರ್ತದಲ್ಲೂ ಮಾಡ್ತಾರೆ. ಈ ಹಬ್ಬದ ಕಟ್ಟುಕಟ್ಟಳೆ ಆರಂಭ ಯಾವಾಗ ಆಯ್ತೋ ಅವತ್ತಿನಿಂದ ಎಲ್ಲ ಆಯಾ ಊರಿನ ದೇವಸ್ಥಾನಗಳಲ್ಲಿ, ಮುಖ್ಯವಾಗಿ ಭಗವತಿ ಭದ್ರಕಾಳಿ ದೇವಸ್ಥಾನ, ಅಯ್ಯಪ್ಪ ದೇವಸ್ಥಾನಗಳಲ್ಲಿ, ಹಾಗೇನೆ ಎಲ್ಲೆಲ್ಲ ದೇವಿ ದೇವಸ್ಥಾನಗಳಿರುತ್ತೋ ಅಲ್ಲೆಲ್ಲಾ ಕಡೆನೂ ಕೂಡ ಸಾಮಾನ್ಯವಾಗಿ ಹಬ್ಬ ಶುರುವಾದಂದಿನಿಂದ ಹಬ್ಬ ಮುಗಿಯೋ ತನಕನೂ ಕೂಡ ಈ ನೃತ್ಯವನ್ನ ಸಾಮಾನ್ಯವಾಗಿ ಮಾಡ್ತಾರೆ. ಈಶ್ವರ ದೇವಸ್ಥಾನಗಳಲ್ಲೂ ಕೆಲವೊಂದ್ಸಲ ಮಾಡ್ತಾರೆ, ಆದ್ರೂ ಮಾಡಬಾರ್ದು ಅನ್ನುವಂತಹ ಒಂದು ಅಭಿಪ್ರಾಯವೂ ಕೂಡ ಇರುವ ಕಾರಣ ಕೆಲವು ಕಡೆ ಕೈಗೊಳ್ಳಲಾಗೋದಿಲ್ಲ. ಈ ನೃತ್ಯವನ್ನ ದೇವರಿಗೆ ಒಪ್ಪಿಸುವಂಥದ್ದು ಅನ್ನೋದು ಕ್ರಮ. ಹಾಗಾಗಿ ತಲೆಯ ಮೇಲೆ ಕೈ ಇಟ್ಟು ನರ್ತಿಸುವಂತಹ ಪರಿಪಾಠವನ್ನು ಕೂಡ ಕಾಣಬಹುದು ಅಂತ ನಮಗೆ ಅಧ್ಯಯನಗಳಿಂದ ಗೊತ್ತಾಗುತ್ತೆ. ಈ ನೃತ್ಯಕ್ಕೆ ಪ್ರೇರಣೆ ಯಾವುದು ಅಂತಂದ್ರೆ ಭಸ್ಮಾಸುರ ಮೋಹಿನಿ ಕತೆ ಗೊತ್ತಿದೆ ಅಲ್ವಾ? ಭಸ್ಮಾಸುರ ಸಂಹಾರದ ಕತೆ. ಶಿವನನ್ನ ಶಿವನಲ್ಲಿ ವರವನ್ನ ಕೇಳ್ಬಿಟ್ಟು ಕೈಗೆ ಶಕ್ತಿಯನ್ನ ಪಡ್ಕೊಳ್ಳುವಂಥದ್ದು ಕತೆ ಗೊತ್ತಲ್ಲ? ಆ ಭಸ್ಮಾಸುರ ಸಂಹಾರ ಕಥೆಯನ್ನ ಹೋಲುವ ಕತೆ ಈ ಕಲೆಗೆ ಪ್ರೇರಣೆ ಅಂತ ಗೊತ್ತಾಗತ್ತೆ. ಇಲ್ಲಿ ಭಸ್ಮಾಸುರನ ಹೆಸರನ್ನ ಮೃಗೇಶ್ವರ ಅಂತ ಮಾಡ್ಕೊಂಡಿದ್ದಾರೆ. ಅವ್ನು ಗೋಕರ್ಣದ ಹತ್ರ ಇದ್ದ ಅಂತಲ್ಲ, ಉಳಿದಾಗಿನೇ ಅದೇ ತರದ ಕಥೆನೆ. ಹಾಗಾಗಿ ವಿಷ್ಣು ಮೋಹಿನಿ ರೂಪದಲ್ಲಿ ಬಂದು ಆ ಮೃಗೇಶ್ವರನನ್ನ ಮರಳು ಮಾಡಿ ಕೊನೆಗೆ ಇಬ್ರು ನೃತ್ಯ ಮಾಡಿ ಅಲ್ಲಿ 7 ನೃತ್ಯಗಳನ್ನ ಅವಳು ಮಾಡ್ತಾಳಂತೆ, 7 ರೀತಿಯ ನೃತ್ಯಗಳು. ಹಾಗೆ ಮೋಹಿನಿ ನರ್ತಿಸಿದ ನೃತ್ಯವೇ ಬೊಳಕಾಟ್ ಆಯ್ತು ಅಂತಲೂ ಕೂಡ ಹೇಳ್ತಾರೆ. ಈ ಮೋಹಿನಿ ರೂಪದಿಂದ ಮೈಮರ್ತ್ ಹೋದಂತಹ ಶಿವ ಮೋಹಿನಿಯನ್ನ ಮೋಹಿಸಿದ ಕಾರಣ, ಇಷ್ಟಪಟ್ಟ ಕಾರಣ ಬೊಳಕಾಟ್ ನೃತ್ಯವನ್ನ ಕೆಲವೊಂದು ಸಲ ಶಿವನ ದೇವಸ್ಥಾನಗಳಲ್ಲಿ ನರ್ತಿಸೋದಿಲ್ಲ ಅನ್ನುವಂತಹ ಪ್ರತೀತಿನೂ ಇದೆ. ನೋಡಿ, ಎಷ್ಟೆಲ್ಲ ನಮ್ಮ ಪುರಾಣದ ಕಥೆಗಳು ಹಾಗೇನೆ ನಮ್ಮ ಪರಂಪರೆಯಲ್ಲಿ ಬಂದಿರುವಂತಹ ನಂಬಿಕೆಗಳು ನಮ್ಮ ನೃತ್ಯಗಳಿಗೆ ಕಾರಣ ಆಗಿದೆ ಅಂತ ನಮಗೆ ಇಲ್ಲಿ ಗೊತ್ತಾಗತ್ತಲ್ವಾ? ಇದನ್ನ ಹೇಗ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಒಂದು ದೀಪವನ್ನ ಇಡ್ತಾರೆ. ಆ ಬೆಳಕಿನ ಸುತ್ತ ವೈವಿಧ್ಯಮಯವಾದಂತಹ ಭಂಗಿಗಳಲ್ಲಿ ಒಂದು ವೃತ್ತಾಕಾರದಲ್ಲಿ ಚಲನೆಗಳಿರುತ್ತೆ. ಸುಮಾರು 17 ರೀತಿನಲ್ಲಿ ಒಂದು ಚಲನೆಗಳನ್ನ ಮಾಡ್ತಾರೆ ಈ ಬೊಳಕಾಟ್ನಲ್ಲಿ. ಹಾಡೋರು 4 ಜನ ಇರ್ತಾರೆ. ಇವರನ್ನು ಹಾಡೋರ್ನು ಸೇರಿಸಿದ ಹಂಗೇನೆ ಎಲ್ರೂ ಕೂಡ ನೃತ್ಯ ಮಾಡೋರು ಕೂಡ ಕೊಡವರದೊಂದು ಆಹಾರ್ಯ ಇದೆ. ಪರ್ಟಿಕ್ಯುಲರ್ ಆಗಿ ಒಂದು ಪಾರಂಪರಿಕ ಒಂದು ವೇಷಭೂಷಣ ಇದೆ. ಅದಲ್ಲಿ ಉಡುಪು ಏನು ಅಂತಂದ್ರೆ ಕುಷ್ಟ ಚೇಲೆ ಅಂತ ಕರೀತಾರೆ, ಕುಪ್ಯ ಚಾಲೆ ಅಂತಲೂ ಕೂಡ ಕರೀತಾರೆ ಕೊಡವರಲ್ಲಿ. ಅದರ ಮುಂಭಾಗದಲ್ಲಿ ಬಲಗಡೆಗೆ ಒಂದು ಸಾಂಪ್ರದಾಯಿಕವಾಗಿರುವಂತಹ ಒಂದು ಪೀಚೆ ಕತ್ತಿ, ಸಣ್ಣದಾಗಿರುವಂತಹ ಹೀಗೆ ಒಂದು ಎಲ್ ಶೇಪ್ ಆಲ್ಮೋಸ್ಟ್ ಆತರ ಬರುವಂತಹ ಪೀಚೆ ಕತ್ತಿಯನ್ನ ಸಿಕ್ಸಿರ್ತಾರೆ. ತಲೆಗೆ ಬಿಳಿಯ ಬಣ್ಣದ ಒಂದು ಮಂಡೆ ತುಣಿ ಅನ್ನುವಂಥದ್ದನ್ನ ಒಂದು ರೌಂಡ್ ಮುಂಡಾಸನ್ನ ಧರಿಸಿರ್ತಾರೆ. ಹಾಗೇನೆ ಕೈಯಲ್ಲಿ ಬಿಚ್ಚು ಕತ್ತಿ ಇರುತ್ತೆ, ಅದನ್ನ ಒಡಿ ಕತ್ತಿ ಅಂತಲೂ ಕರೀತಾರೆ ಬಲಗೈನಲ್ಲಿ. ಎಡಗೈನಲ್ಲಿ ಪೀಚೆ ಕತ್ತಿನೂ ಇರುತ್ತೆ. ಹೇಳದ್ನಲ್ಲ, ವೀರ ಗತಿಯ ಒಂದು ನೃತ್ಯ ಅಂತ ಹೇಳ್ಬಿಟ್ಟು. ಕೆಲವೊಂದ್ಸಲ ಕತ್ತಿ ಇಲ್ದೆ ಹೋದ್ರೆ ಚೌರಿ ಅಂತಂದ್ರೆ ಏನ್ ಗೊತ್ತಾ? ಚಮರಿ ಮೃಗದ ಕೂದಲಿನ ಗುಚ್ಛ, ಚಮರಿ ಮೃಗದ್ದು ಆ ಕೂದಲನ್ನ ಸೇರಿಸಿ ಒಂದು ಗುಚ್ಛವಾಗಿ ಮಾಡಿರ್ತಾರೆ. ಅದನ್ನ ಹಿಡಿದು ಆ ಕಾಲದೀಪದ ಸುತ್ತ ಅದನ್ನ ಕುತ್ತಂಬೊಳ್ಚ ಅಂತಲೂ ಕೂಡ ಕರೀತಾರೆ ಕೊಡವ ಭಾಷೆನಲ್ಲಿ. ಆ ಕಾಲದೀಪದ ಸುತ್ತ ವರ್ತುಲಾಕಾರವಾಗಿ ರೌಂಡ್ ಆಗಿ ನಿಲ್ತಾರೆ. ಹಾಡೋರು ದೀಪದ ಸುತ್ತ ನಿಂತು ಆ ಸಾಂಪ್ರದಾಯಿಕವಾಗಿ ಅವ್ರದ್ದೊಂದು ದುಡಿ ವಾದ್ಯ ಅಂತ ಇರುತ್ತೆ, ಹಾಗೇನೆ ಅದು ಒಂದು ವಾಲಗದ ತರದ ಎಲ್ಲ ಇರುತ್ತೆ, ಅದನ್ನ ಬಾರಿಸ್ತಾ ಹಾಡ್ತಾರೆ. ನರ್ತಿಸುವವರು ಏನ್ ಮಾಡ್ತಾರೆ ಅಂತಂದ್ರೆ ಆ ಚಕ್ರಾಕಾರವಾಗಿ ಆ ಮಂಡಲಾಕಾರವಾಗಿ ವಿವಿಧ ಭಂಗಿಗಳಲ್ಲಿ ನರ್ತಿಸ್ತಾರೆ. ವಿವಿಧ ಭಂಗಿಯಲ್ಲ, ವಿವಿಧ ರೀತಿಯ ವಿನ್ಯಾಸಗಳಲ್ಲಿ ನರ್ತಿಸ್ತಾರೆ. ಬೇರೆ ಬೇರೆ ತರದ ಒಂದು ಪ್ಯಾಟರ್ನ್ಸ್ ಅಲ್ಲಿ ಅಥವಾ ಹೆಜ್ಜೆಗಾರಿಕೆಯಲ್ಲಿ ನರ್ತಿಸ್ತಾರೆ. ನರ್ತಿಸುವ ತಂಡದ ನಾಯಕನನ್ನ ಮುಂಬಾಟಕಾರ ಅಂತ ಕರೀತಾರೆ. ಅಂದ್ರೆ ಅವನೇ ನಾಯಕ ಅಲ್ವಾ, ಅದಕ್ಕೋಸ್ಕರ ಅವನ ಮುಂಬಾಟಕಾರ ಅಂತ ಕರೀತಾನೆ. ಇವನು ಮಾಡುವಂತಹ ನೃತ್ಯ ಸಾಮಾನ್ಯವಾಗಿ ಒಂದು ಭಾವ ಸಹಿತವಾಗಿರುತ್ತೆ. ಹಾಡಿನ ತುಣುಕುಗಳನ್ನ ಅವನು ಮುನ್ನಡೆಸುವಂತವನು ಅವನೇ ಆಗಿರ್ತಾನೆ. ಈ ಹಾಡು ಹಾಗೇನೆ ದುಡಿ ವಾದ್ಯದ ತಾಳಕ್ಕೆ ಅನುಗುಣವಾಗಿ ತುಂಬಾ ಪೌರುಷದ ಒಂದು ಗತ್ತಿನ ಹೆಜ್ಜೆಗಳನ್ನ ಹಾಕೊಂಡು ಎಲ್ರೂ ಕೂಡ ವೃತ್ತಾಕಾರವಾಗಿ ಕುಣಿತಾರೆ. ಹೇ ಹೋ ಹಾ ಅಂತೆಲ್ಲ ಹೇಳಿ ಉದ್ಗಾರಗಳೆಲ್ಲ ಇರುತ್ತೆ. ಆ ನೃತ್ಯದ ಗತಿಗಳನ್ನ ಬದಲಾಯಿಸೋದಕ್ಕೂ ಕೂಡ ಅದನ್ನ ಆ ಉದ್ಗಾರಗಳನ್ನ ಬಳಸ್ಕೊಂಡೇ ಬದಲಾಯಿಸ್ಕೊಳ್ತಾರೆ. ಕುಣಿಯುವಾಗ ಕೈಯಲ್ಲಿ ಹಿಡಿದಿರುವಂತಹ ಕತ್ತಿಗಳು ಕೂಡ ಇನ್ನೊಬ್ಬರಿಗೆ ನೋವನ್ನ ಉಂಟು ಮಾಡದೇ ಇರೋ ಥರದಲ್ಲಿ, ತಾಗದೇ ಇರೋ ಥರದಲ್ಲಿ ಚಾಕಚಕ್ಯತೆಯಿಂದ ಕೆಲವೊಂದ್ಸಲ ಕೈ ಚಪ್ಪಾಳಿಗಳನ್ನು ತಟ್ಟುತ್ತಾ
ಒಂಥರ ಚೆನ್ನಾಗಿರುತ್ತೆ, ರೋಮಾಂಚನಕಾರಿಯಾಗಿರುತ್ತೆ ಈ ಕುಣಿತಗಳು. ಹಾಡಿನ ಧಾಟಿ ಮಾತ್ರ ಒಂದೇ ತರವಾಗಿರುತ್ತೆ, ಒಂದೇ ಪ್ಯಾಟರ್ನ್ ಅಲ್ಲಿ ಹೋಗ್ತಾ ಇರುತ್ತೆ, ಚೇಂಜಸ್ ಇರಲ್ಲ. ಸುಮಾರು 30ಕ್ಕೂ ವೈವಿಧ್ಯಮಯವಾಗಿರುವಂತಹ ವಿನ್ಯಾಸಗಳಿರುತ್ತೆ ಅಂತ ಸಂಶೋಧಕರು ಅಭಿಪ್ರಾಯ ಪಡ್ತಾರೆ. ಕುಣಿತದ ಮಧ್ಯದಲ್ಲಿ ನೃತ್ಯಗಾರೆಲ್ಲ ಒಟ್ಟಾಗಿ ಸೇರ್ಕೊಂಡು ದೇವಿ ಬಗ್ಗೆ, ಶಿವನ ಬಗ್ಗೆ ಎಲ್ಲ ಏನು ಉದ್ಗಾರಗಳನ್ನ ಹೇಳ್ತಾ ಕುಣಿತಾರೆ. ಶಂಭೋ ಶಿವ ಮಹಾದೇವೋ ಓ ಏಹಿಯೋ ಅಂತೆಲ್ಲ ಹಾಡ್ತಾ ಕುಣಿತಾ ಇರ್ತಾರೆ. ಸಾಮಾನ್ಯವಾಗಿ ಊರಿನ ದೇವಸ್ಥಾನಗಳಲ್ಲಿ ಮೊದಲಿದು ಸೀಮಿತವಾಗಿತ್ತು, ಅಂದ್ರೆ ಊರಿನ ದೇವಸ್ಥಾನಗಳಲ್ಲೇ ನರ್ತಿಸ್ಬೇಕು, ದೇವರ ನೃತ್ಯ ಅಂತಲೇ ಇತ್ತು. ಈ ಹೊತ್ತಿಗೆ ಸಾರ್ವಜನಿಕವಾಗಿ ಅದನ್ನ ಪ್ರದರ್ಶನವನ್ನ ಮಾಡ್ತಾರೆ. ಮೊದಲಿನ ಹಂತದಲ್ಲಿ ಈ ಕತ್ತಿ ಅದನ್ನೆಲ್ಲ ಧರಿಸೋದಕ್ಕಿಂತ ಮುಂಚೆ, ಅಥವಾ ಏನು ಚಮರಿ ಮೃಗದ ಕುಚ್ಚನ್ನೆಲ್ಲ ಹಿಡಿಯೋದಕ್ಕಿಂತ ಮುಂಚೆ ಕೈ ಚಪ್ಪಾಳೆ ತಟ್ಟುತ್ತಾ ನರ್ತನ ಮಾಡ್ತಾರೆ. ಅದಾದ್ಮೇಲೆ ಅದನ್ನು ಶುರು ಮಾಡ್ತಾರೆ ಅಂತಲೂ ಹೇಳ್ತಾರೆ. ಇದಾದ್ಮೇಲೆ ಇನ್ನೊಂದಷ್ಟು ನೃತ್ಯಗಳಿದೆ, ಅದರಲ್ಲಿ ಕತ್ತಿ ಆಟ ಅನ್ನೋ ಕತ್ತಿ ಹಿಡ್ಕೊಂಡು ಮಾಡೋದು ಇದೆ. ಈ ಮಾಹಿತಿಯನ್ನ ನನಗೆ ಕೊಟ್ಟವರು ಡಾಕ್ಟರ್ ರೇವತಿ ಪೂವಯ್ಯ ಅಂತ. ಅವರು ಕೊಡಗಿನ ಜನಪದ ಕುಣಿತಗಳ ಬಗ್ಗೆ ಅಧ್ಯಯನವನ್ನ ನಡೆಸಿದ್ದಾರೆ. ಅವರಿಗೆ ನನ್ನ ವಿಶೇಷವಾದಂತಹ ವಂದನೆಗಳು. ಸರಿ, ಈ ಹೊತ್ತಿನ ಪಾಠವನ್ನ ಇಲ್ಲಿಗೆ ಮುಗಿಸೋಣ ಅಲ್ವಾ? ನೋಟ್ಸ್ ಗಳನ್ನ ಮಾಡಿ, ಬೊಳಕಾಟ್ನ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಈ ನೋಟ್ಸ್ ಗಳನ್ನೇ ನೀವು ಬಳಸ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಯಾಕೆಂತಂದ್ರೆ ಇದು ಅಧಿಕೃತವಾಗಿರುವಂತಹ ಮಾಹಿತಿ, ಸಂಶೋಧನಾಬದ್ಧವಾಗಿರುವಂತಹ ಮಾಹಿತಿ, ಬೇರೆ ಕಡೆ ಅಷ್ಟು ಸುಲಭವಾಗಿ ನಿಮ್ಗೆ ಸಿಗೋದಿಲ್ಲ. ನೋಟ್ಸ್ ಗಳನ್ನ ಮಾಡ್ಕೊಳ್ಳಿ. ಹಾಗೇನೆ ನನ್ನ ಈ ಪಾಠಗಳ ಸರಣಿ ಏನಿದೆ, ನೃತ್ಯ ಮಾರ್ಗ ಮುಕುರ, ಇದನ್ನ ನಾನು ಯೂಟ್ಯೂಬ್ ನಲ್ಲೂ ಕೂಡ ದಾಖಲಿಸ್ತಾ ಬಂದಿದ್ದೇನೆ, ಫೇಸ್ಬುಕ್ ನಲ್ಲೂ ಇದೆ, ಇನ್ಸ್ಟಾದಲ್ಲೂ ಇದೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಒಂದು ವೇಳೆ ಯಾವ್ದಾದ್ರು ವಿಡಿಯೋ ಮಿಸ್ ಆದ್ರೂ ಕೂಡ ನಿಮ್ಗೆ ಸುಲಭದಲ್ಲಿ ಕಾಣುತ್ತೆ. ಹಾಗೇನೆ ಯೂಟ್ಯೂಬ್ ನಲ್ಲಿ ನೀವು ಸಬ್ಸ್ಕ್ರೈಬ್ ಆಯ್ತು ಅಂತಂದ್ರೆ ಇನ್ನೂ ಹಲವು ವಿಡಿಯೋಗಳಿದೆ. ಇನ್ನು ಅಂತಂದ್ರೆ ಇದಕ್ಕಿಂತಲೂ ಮುಂಚೆ ನಾವು ಎಷ್ಟೋ ಸರಣಿಗಳನ್ನ ಮಾಡಿದೀವಿ, ಇದೇ ತರದಲ್ಲೇ ಸೆಷನ್ಸ್ ಗಳನ್ನ ಮಾಡಿದೀವಿ, ಪಾಠಗಳನ್ನ ಮಾಡಿದೀವಿ. ಅದೆಲ್ಲವೂ ಕೂಡ ನಿಮ್ಗೆ ಲಭ್ಯ ಆಗುತ್ತೆ ಮತ್ತು ನಿಮ್ಮ ನೃತ್ಯದ ಅಧ್ಯಯನಕ್ಕೆ ಹೆಚ್ಚಿನ ಓಟ ಸಿಗುತ್ತೆ. ಹಾಗಾಗಿ ಸಿಗೋಣ ಅಲ್ವಾ? ಮತ್ತೊಂದು ನೃತ್ಯ ಬಂಧದ ಬಗ್ಗೆ ನಾನು ಮಾತಾಡ್ತಾ ಮುಂದಿನ ತರಗತಿನಲ್ಲಿ ನಿಮ್ ಜೊತೆ ನಾನು ಸಿಗ್ತೇನೆ. ಸರಿ, ಸಿಗೋಣ. ನಮಸ್ಕಾರ.